ಅಯೋಧ್ಯೆಗೆ ಕಾಂಗ್ರೆಸ್ ಗೈರು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಒಂದು ಸುಂದರ ಕಾರ್ಯಕ್ರಮ. ಒಂದು ರಾಮ ಮಂದಿರ ಕೇವಲ ನಾನು ಮೊದಲಿನಿಂದಲೂ ಆರಂಭದಿಂದಲೂ ಹೇಳ್ತಾ ಇರೋದು, ರಾಮ ಮಂದಿರ ಒಂದು ಪಕ್ಷಕ್ಕೆ ಸೀಮಿತವಾದ್ದಲ್ಲ. ಹೋರಾಟ, ಬಿಜೆಪಿಯ ಹೋರಾಟ 30-40 ವರ್ಷದ್ದಾದರೆ 500 ವರ್ಷಗಳ ಹೋರಾಟದ ಇತಿಹಾಸನ ಅಲ್ಲಿನ ಜನ ಕಾಣ್ತಾ ಇದ್ದಾರೆ. ಸಾಧು ಸಂತರು, ಮಹಿಳೆಯರು ನಿಂತು ಹೋರಾಟ ಮಾಡಿದ್ದಾರೆ, ರಕ್ತದ ಕೋಡಿ ಹರಿಸಿದ್ದಾರೆ. ರಾಮ ಮಂದಿರ ಅಲ್ಲಿ ಇತ್ತು, ನಿರ್ಮಾಣ ಆಗಬೇಕು ಅನ್ನೋ ಆ ಒಂದೇ ಒಂದು ಉದ್ದೇಶದಿಂದ ಶತಮಾನಗಳ ಹೋರಾಟ ನಡೆದಿದೆ. ಈಗ ಅದೊಂದು ರಾಜಕೀಯತೆ ರೂಪ ಪಡ್ಕೊಳ್ತಾ ಇದೆ. ರಜಾಕ್, ಫೈನಲ್ ವರ್ಡ್ಸ್ ರಜಾಕ್. ನೋಡಿ, ಇವತ್ತು ಕಾಂಗ್ರೆಸ್ ಪಕ್ಷ ಅಲ್ಲಿಗೆ ಹೋಗ್ತಾ ಇಲ್ಲ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಮನ್ಸಿಗೆ ನೋವಾಗೋದು ಏನು ಅಂತ ಹೇಳಿದ್ರೆ, ಇದೊಂದು ಫೋಟೋ, ಇದು ರಾಮ ಮಂದಿರ, ಇದು ಮೋದಿಯವರು ಒಂದು ಬಾಲ್ಯ ವಯಸ್ಸಿನ ಭಗವಂತ ರಾಮನನ್ನು ಕೈ ಹಿಡಿದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿರೋದು. ಇವಾಗ ನೀವು ಹೇಳಿ, ಇದು ಪೊಲಿಟಿಕಲ್ ಇವೆಂಟಾ ಇಲ್ವಾ ಅಂತ ನಾನೇನು ಕೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಕೇವಲ ಒಂದು ಸೆಂಗೋಲ್ಗೆ ನೀವು ಅಷ್ಟೊಂದು ಗೌರವ ಕೊಟ್ರಿ. ಏನು ಅಂತ ಹೇಳಿದ್ರೆ, ಅದನ್ನು 4 ಶಂಕರಾಚಾರ್ಯಗಳನ್ನು ಕರೆದು, ಧರ್ಮಾಧಿಕಾರಿಗಳನ್ನು ಕರೆದು, ಧರ್ಮಗುರುಗಳನ್ನು ಕರೆದು, ಒಂದು 128 ಜನ ಸೇರಿ ಗುರುಗಳು ಮಂತ್ರ ಹೇಳಿ ಎಲ್ಲ ಮಾಡಿ ಅವರು ತೊಗೊಂಬಂದು ಇದು ಮಾಡಿದ್ರು. ಇದು ಭಗವಂತನನ್ನು ನೀವು ದೇವಸ್ಥಾನದಲ್ಲಿ ಒಂದು ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳ್ತಿರಲ್ಲ ನೀವು, ಅದನ್ನು ಒಬ್ಬ ರಾಜಕೀಯ ಪಕ್ಷದ ಒಂದು ನಾಯಕ ಮಾಡಬೇಕಾ? ಅದನ್ನೇ ನೀವು ಒಂದು ಧರ್ಮ ಗುರುಗಳನ್ನು ಸೆಂಟರ್ ಆಫ್ ಅಟ್ರಾಕ್ಷನ್ ಮಾಡಿ ಅವರಿಂದ ಮಾಡ್ತಿದ್ದಿದ್ರೆ ಪ್ರತಿಯೊಬ್ಬ ಹಿಂದೂ ಸೇರಿ ಬರ್ತಿದ್ರು. ಡಿವೈಡ್ ಮಾಡಿದ್ದೀರಾ. ನಾನು ಕೂಡ ಬಹಳ ಕಡಿಮೆ ಇದರಲ್ಲಿ ಹೇಳ್ತೀನಿ ಮೇಡಮ್. ರಾಮ ಮಂದಿರ ರಾಮಾನಂದ ಪಂಥಕ್ಕೆ ಸೇರಿದ್ದು. ಸನ್ಯಾಸಿಗಳು ಶೈವರು ಅಥವಾ ಶಾಕ್ತರಿಗೆ ಅದರ ಮೇಲೆ ಅಧಿಕಾರ ಇಲ್ಲ ಅಂತ ಏನು ಹೇಳಿದಾರಲ್ಲ ಇವರು, ಇದು ಈಗ ರಕ್ತವನ್ನು ಬೇಡ್ತಾ ಇದೆ. ಇನ್ಮೇಲೆ ನೋಡ್ತಾ ಇರಿ. ಆಯಿತು, ಇವ್ರೇನು ಹೇಳಿದ್ದಾರೆ, ನಾವು ಹೋಗಲ್ಲ, ಹಾಗಾರೆ ಮೊದಲು ತಗೊಂಡಾಗ, ಕಾಣಿಕೆ ತಗೊಂಡಾಗ ಹೇಳಲಿಲ್ಲ, ಈಗ ನೀವು ಈ ಮಾತನ್ನು ಹೇಳ್ತಾ ಇದ್ದೀರಾ ಅಂದಾಗ ನಾವು ಹೋಗಲ್ಲ ಅಂದರೆ ಶುರುವಾಯಿತು ನೋಡಿ ಮೇಡಮ್. ಇದು ಯುದ್ಧಕ್ಕೆ ನಾಂದಿ ಹಾಡುವಂಥದ್ದು. ಇದು ರಾಮ ಮಂದಿರ ನಿಜವಾದ ಭಕ್ತರು ಮತ್ತು ದೇವರು ಇವ್ರುಗಳ ನಡುವಿಂದ ಅಲ್ಲ. ಇದು ಕೇವಲ ಈ ಧಾರ್ಮಿಕ ಯುದ್ಧ ಮತ್ತು ರಾಜಕೀಯ ಯುದ್ಧ, ಇದಕ್ಕೆ ಒಂದು ಅಸ್ತ್ರವಾಗ್ತಾ ಇದೆ. ಇದು ಬಹಳ ದುರಂತ ಅಂತ. ರಾಮನ ವಿಷಯವನ್ನ ಇಡೀ ಪ್ರಪಂಚವೇ ಒಪ್ಪಿದೆ. ರಾಮ ಮರ್ಯಾದಾ ಪುರುಷೋತ್ತಮ, ರಾಮರಾಜ್ಯದ ಕಲ್ಪನೆ ಇಟ್ಕೊಂಡು 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇದೆ. ಇಡೀ ಪ್ರಪಂಚವೇ ನೋಡ್ತಿರ್ಬೇಕಾದ್ರೆ ಕಾಂಗ್ರೆಸ್ ಹತ್ರ ವಿಷಯ ಇಲ್ಲದೆ ವಿಚಲಿತರಾಗಿದ್ದಾರೆ, ಬೇಜವಾಬ್ದಾರಿ ಹೇಳಿಕೆ. ಥ್ಯಾಂಕ್ ಯು. 4 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.